ಕಷ್ಟ ಆಯಿತು ಅವನಿಗೆ ಇದನ್ನು ನೋಡಲಿಕ್ಕೆ. ಹೀಗೊಂದು ಕಣ್ಣೀರು ಹಾಕಿಸುವಂತೆ ನನ್ನ ವರ್ತನೆ ಆಗಿ ಹೋಯ್ತಲ್ವಾ, ಎಂಥ ತಪ್ಪು ಮಾಡಿಬಿಟ್ಟೆ. ವಿಷಾದ ಮಗಮತ್ ಕಷ್ಟಂ ದೃಷ್ಟ್ವಾ ಚಾಂಗದ ಮಾಗತಂ. ಅದೇ ಹೊತ್ತಿಗೆ ಆ ಹುಡುಗನೂ ಬಂದಿದ್ದಾನೆ, ಸತ್ತು ಬಿದ್ದ ತಂದೆಯ ಶರೀರದ ಹತ್ತಿರ. ತಾರೆಯೂ ಕೂಡ ಬಂದಿದ್ದಾಳೆ. ಇವರಿಬ್ಬರು ಅಳ್ತಾ ಇರುವುದನ್ನು ನೋಡಿದಾಗ ಅದಕ್ಕೆ ಹೇಳುವಾಗ ಕ್ರೋಶಂತೀಂ ಕುರರೀಂ ಇವ. ನಾವು ನೋಡಿಲ್ಲ ಅದರಿಂದ ನಮ್ಗೆ ಗೊತ್ತಾಗಲ್ಲ. ಒಂದು ಗುಂಪಿನಲ್ಲಿ ಆನೆಗಳ ನಾಯಕನನ್ನು ಕಳ್ಕೊಂಡ್ರೆ ಅಲ್ಲಿ ಹೆಣ್ಣಾನೆಗಳು ಅಳುವುದು ಬಹಳ ಭಯಂಕರವಾಗಿರುತ್ತೆ, ತುಂಬ ವ್ಯಥೆ ಪಡ್ತವೆ. ಅದು ಒಂದು ದಿವಸ ಎರಡು ದಿವಸ ಅಲ್ಲ, ನಿರಂತರ ಬಹಳ ದಿವಸಗಳ ತನಕ ಅದು ಗೀಳಿಡ್ತಾನೇ ಇರುತ್ತೆ. ಅಂದರೆ ಕುರರಿ ಅನ್ನೋದು ಹೆಣ್ಣಾನೆ. ಹೆಣ್ಣಾನೆ ಗೀಳಿಟ್ಟು ಹೇಗೆ ಎಷ್ಟು ವಿಲಾಪವನ್ನು ಮಾಡುತ್ತೋ ಹಾಗೆ ಜೋರಾಗಿ ವಿಲಾಪಗೈಯುತ್ತಾ ಅಳ್ತಾ ಇರುವುದನ್ನು ನೋಡಿ ಸ್ವಲ್ಪವೂ ಸುಗ್ರೀವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ರಾಮಚಾಪವಿಸೃಷ್ಟೇನ ಶರೇಣಾಂತಃಕರೇಣ ತಂ ದೃಷ್ಟ್ವಾ ವಿನಿಹತಂ ಭೂಮೌ ತಾರಾಧಿಪಾನನ. ದೃಷ್ಟ್ವಾ ವಿನಿಹತಂ, ಹೊಡೆದುರುಳಿಸಿ ಬಿದ್ದಿರುವ ಶರೀರದ ಮೈಮೇಲೇ ಬಿದ್ದು ಹೊರಳಾಡ್ತಾ ಇದ್ದಾಳೆ ತಾರೆ. ಸಾ ಸಮಾಧ್ಯ ಭರ್ತಾರಂ ಪರಿಶ್ವಜತ ಭಾಮಿನಿ, ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾಳೆ. ಅಪ್ಪಿಕೊಂಡು ಅಳ್ತಾ ಕೇಳ್ತಾ ಇದ್ದಾಳೆ. ಇಷುಣಾ ವಿಹತಂ ದೃಷ್ಟ್ವಾ ಬಾಲಿನಂ ಕುಂಜರೋಪಮಂ ವಾನರೇಂದ್ರಂ ಮಹೇಂದ್ರಾಭಂ ಶೋಕ ಸಂತಪ್ತ ಮಾನಸ. ಅದು ಹೇಳಲಿಕ್ಕೂ ಆನೆಯಂತೆಯೇ ಅತ್ಯಂತ ಗಂಭೀರವಾದ ನಡೆಯುದ್ದವನು, ಅಂಥ ಬಲಿಷ್ಠವಾದ ಶರೀರ ಇದ್ದವನು ಮತ್ತು ಅದೇ ರೀತಿಯಾದ ಒಂದು ವ್ಯಕ್ತಿತ್ವವನ್ನು ಗಹನವಾದ ವ್ಯಕ್ತಿತ್ವವನ್ನು ಹೊಂದಿದ್ದವನು. ಅವನ ದೂರಾಗುವಿಕೆಯನ್ನು ತಡೆಯಲಾರದೆ ತುಂಬ ವ್ಯಥೆಯಿಂದ ಅಳ್ತಾ ಹೇಳ್ತಾಳೆ,